ರಾಜ್ಯದಲ್ಲಿ ಸಿಎಂ ಸೀಟ್ ಫೈಟ್ ಚರ್ಚೆ ಜೋರಾಗಿರುವ ಟೈಮ್ನಲ್ಲೇ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವ ಸಂದೇಶ ಎಲ್ಲರ ಗಮನ ಸೆಳೀತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಒಂದೇ ದಿಕ್ಕಿನಲ್ಲಿ ಹೋದ್ರೆ ನಮಗೆ ಒಳ್ಳೆಯದು ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಆದರೂ ಉಭಯ ನಾಯಕರು ಒಂದಾಗ್ತಾರಾ? ಇವತ್ತು ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿರುವ ಡಿಸಿಎಂ ಖರ್ಗೆ ಅವರ ಮಾತಿಗೆ ಏನ್ ಹೇಳಿದ್ರು ಗೊತ್ತಾ? ಅದನ್ನ ನೋಡ್ಕೊಂಬನ್ನಿ. ಖರ್ಗೆ ಸೂಚನೆ, ಕುರ್ಚಿ ಫೈಟ್ಗೆ ಬೀಳುತ್ತಾ ಬ್ರೇಕ್. ಖರ್ಗೆ ಸಂದೇಶಕ್ಕೆ ಸೈಲೆಂಟ್ ಆಗುತ್ತಾ ಅಧಿಕಾರ ಹಂಚಿಕೆ ವಿಷಯ. ರಾಜ್ಯದಲ್ಲಿ ಕಳೆದ 4 ತಿಂಗಳಿನಿಂದ ಅಧಿಕಾರ ಹಂಚಿಕೆ ಸೇರಿ ಹಲವು ವಿಚಾರಗಳಲ್ಲಿ ಶೀತಲ ಸಮರ ನಡೀತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾನೆ ಇದ್ವು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಡಿಕೆಶಿ ಪರ ಬ್ಯಾಟ್ ಬೀಸ್ತಾನೆ ಇದ್ರು. ಇನ್ನೊಂದಿಷ್ಟು ಶಾಸಕರು ಸಿಎಂ ಸಿದ್ದರಾಮಯ್ಯ ಪರ ಹೇಳಿಕೆ ನೀಡ್ತಾನೆ ಬರ್ತಿದ್ರು. ಹೀಗೆ ಸೀಟ್ ಫೈಟ್ ತೀವ್ರಗೊಂಡಿರುವ ಹೊತ್ತಲ್ಲೇ ಸಿಎಂ ಡಿಸಿಎಂಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿವಿ ಮಾತೊಂದನ್ನ ಹೇಳಿದ್ರು. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಕಲಬುರಗಿಯಲ್ಲಿ ಬಹಿರಂಗ ವೇದಿಕೆಯಲ್ಲಿಯೇ ಮಾತನಾಡ್ತಾ, ಇಬ್ಬರು ಒಟ್ಟಿಗೆ ಹೋದ್ರೆ ಒಳ್ಳೆದು, ಅದು ಬಿಟ್ಟು ನೀವಿಬ್ಬರು ವಿರುದ್ಧ ದಿಕ್ಕಿಗೆ ಹೋದ್ರೆ ಖಂಡಿತ ನಮಗೆ ತೊಂದರೆ ಅಂತ ಸಿಎಂ ಮತ್ತು ಡಿಸಿಎಂ ಕಡೆ ನೋಡಿ ಹೇಳಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲಿ ಕುರ್ಚಿ ಫೈಟ್ಗೆ ಬ್ರೇಕ್ ಬೀಳತ್ತಾ ಅನ್ನೋ ಮಾತು ಕೇಳಿ ಬರ್ತಿವೆ. ಖರ್ಗೆ ಸಂದೇಶಕ್ಕೆ ಅಧಿಕಾರ ಹಂಚಿಕೆ ವಿಷಯ ಸೈಲೆಂಟ್ ಆಗುತ್ತಾ ಅನ್ನೋದು ಗಮನ ಸೆಳೆತಿದೆ. ಇದೆಲ್ಲದರ ಮಧ್ಯೆ ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ಅವರ ಮಾರ್ಗದರ್ಶನಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ವಿಪಕ್ಷಗಳ ಟೀಕೆಯನ್ನು ಸ್ವಾಗತಿಸುವುದಾಗಿ ಪ್ರತಿಕ್ರಿಯಿಸಿದ್ರು. ಏನಿಲ್ಲ, ಅವ್ರು ಏನ್ ಹೇಳೋದು, ನಾನೇ ಇದ್ದೆ ವೇದಿಕೆಯಲ್ಲಿ, ಅರ್ಥ ಆಯ್ತಾ? ಅವ್ರು ಏನ್ ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡ್ಲಿ, ಅದನ್ನು ಕೇಳಕ್ ರೆಡಿ ಇದೀವಿ ನಾವು. ಏನ್ ನಮ್ಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ, ನಮ್ಗೇನ್. ರಾಜ್ಯದಲ್ಲಿ ಸಿಎಂ ಸೀಟ್ ಫೈಟ್ ಚರ್ಚೆ ಜೋರಾಗಿರುವ ಟೈಮ್ನಲ್ಲೇ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವ ಸಂದೇಶ ಎಲ್ಲರ ಗಮನ ಸೆಳೀತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಒಂದೇ ದಿಕ್ಕಿನಲ್ಲಿ ಹೋದ್ರೆ ನಮಗೆ ಒಳ್ಳೆಯದು ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಆದರೂ ಉಭಯ ನಾಯಕರು ಒಂದಾಗ್ತಾರಾ? ಇವತ್ತು ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿರುವ ಡಿಸಿಎಂ ಖರ್ಗೆ ಅವರ ಮಾತಿಗೆ ಏನ್ ಹೇಳಿದ್ರು ಗೊತ್ತಾ? ಅದನ್ನ ನೋಡ್ಕೊಂಬನ್ನಿ. ಖರ್ಗೆ ಸೂಚನೆ, ಕುರ್ಚಿ ಫೈಟ್ಗೆ ಬೀಳುತ್ತಾ ಬ್ರೇಕ್. ಖರ್ಗೆ ಸಂದೇಶಕ್ಕೆ ಸೈಲೆಂಟ್ ಆಗುತ್ತಾ ಅಧಿಕಾರ ಹಂಚಿಕೆ ವಿಷಯ. ರಾಜ್ಯದಲ್ಲಿ ಕಳೆದ 4 ತಿಂಗಳಿನಿಂದ ಅಧಿಕಾರ ಹಂಚಿಕೆ ಸೇರಿ ಹಲವು ವಿಚಾರಗಳಲ್ಲಿ ಶೀತಲ ಸಮರ ನಡೀತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾನೆ ಇದ್ವು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಡಿಕೆಶಿ ಪರ ಬ್ಯಾಟ್ ಬೀಸ್ತಾನೆ ಇದ್ರು. ಇನ್ನೊಂದಿಷ್ಟು ಶಾಸಕರು ಸಿಎಂ ಸಿದ್ದರಾಮಯ್ಯ ಪರ ಹೇಳಿಕೆ ನೀಡ್ತಾನೆ ಬರ್ತಿದ್ರು. ಹೀಗೆ ಸೀಟ್ ಫೈಟ್ ತೀವ್ರಗೊಂಡಿರುವ ಹೊತ್ತಲ್ಲೇ ಸಿಎಂ ಡಿಸಿಎಂಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿವಿ ಮಾತೊಂದನ್ನ ಹೇಳಿದ್ರು. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಕಲಬುರಗಿಯಲ್ಲಿ ಬಹಿರಂಗ ವೇದಿಕೆಯಲ್ಲಿಯೇ ಮಾತನಾಡ್ತಾ, ಇಬ್ಬರು ಒಟ್ಟಿಗೆ ಹೋದ್ರೆ ಒಳ್ಳೆದು, ಅದು ಬಿಟ್ಟು ನೀವಿಬ್ಬರು ವಿರುದ್ಧ ದಿಕ್ಕಿಗೆ ಹೋದ್ರೆ ಖಂಡಿತ ನಮಗೆ ತೊಂದರೆ ಅಂತ ಸಿಎಂ ಮತ್ತು ಡಿಸಿಎಂ ಕಡೆ ನೋಡಿ ಹೇಳಿದ್ರು.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲಿ ಕುರ್ಚಿ ಫೈಟ್ಗೆ ಬ್ರೇಕ್ ಬೀಳತ್ತಾ ಅನ್ನೋ ಮಾತು ಕೇಳಿ ಬರ್ತಿವೆ. ಖರ್ಗೆ ಸಂದೇಶಕ್ಕೆ ಅಧಿಕಾರ ಹಂಚಿಕೆ ವಿಷಯ ಸೈಲೆಂಟ್ ಆಗುತ್ತಾ ಅನ್ನೋದು ಗಮನ ಸೆಳೆತಿದೆ. ಇದೆಲ್ಲದರ ಮಧ್ಯೆ ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ಅವರ ಮಾರ್ಗದರ್ಶನಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ವಿಪಕ್ಷಗಳ ಟೀಕೆಯನ್ನು ಸ್ವಾಗತಿಸುವುದಾಗಿ ಪ್ರತಿಕ್ರಿಯಿಸಿದ್ರು. ಏನಿಲ್ಲ, ಅವ್ರು ಏನ್ ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ, ಅರ್ಥ ಆಯ್ತಾ? ಅವ್ರು ಏನ್ ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡ್ಲಿ, ಅದನ್ನು ಕೇಳಕ್ ರೆಡಿ ಇದೀವಿ ನಾವು. ಏನ್ ನಮ್ಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ, ನಮ್ಗೇನ್ ರಾಜ್ಯದಲ್ಲಿ ಸಿಎಂ ಸೀಟ್ ಫೈಟ್ ಚರ್ಚೆ ಜೋರಾಗಿರುವ ಟೈಮ್ನಲ್ಲೇ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವ ಸಂದೇಶ ಎಲ್ಲರ ಗಮನ ಸೆಳೀತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಒಂದೇ ದಿಕ್ಕಿನಲ್ಲಿ ಹೋದ್ರೆ ನಮಗೆ ಒಳ್ಳೆಯದು ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಆದರೂ ಉಭಯ ನಾಯಕರು ಒಂದಾಗ್ತಾರಾ? ಇವತ್ತು ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿರುವ ಡಿಸಿಎಂ ಖರ್ಗೆ ಅವರ ಮಾತಿಗೆ ಏನ್ ಹೇಳಿದ್ರು ಗೊತ್ತಾ? ಅದನ್ನ ನೋಡ್ಕೊಂಬನ್ನಿ. ಖರ್ಗೆ ಸೂಚನೆ, ಕುರ್ಚಿ ಫೈಟ್ಗೆ ಬೀಳುತ್ತಾ ಬ್ರೇಕ್. ಖರ್ಗೆ ಸಂದೇಶಕ್ಕೆ ಸೈಲೆಂಟ್ ಆಗುತ್ತಾ ಅಧಿಕಾರ ಹಂಚಿಕೆ ವಿಷಯ? ರಾಜ್ಯದಲ್ಲಿ ಕಳೆದ 4 ತಿಂಗಳಿನಿಂದ ಅಧಿಕಾರ ಹಂಚಿಕೆ ಸೇರಿ ಹಲವು ವಿಚಾರಗಳಲ್ಲಿ ಶೀತಲ ಸಮರ ನಡೀತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾನೆ ಇದ್ವು. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಡಿಕೆಶಿ ಪರ ಬ್ಯಾಟ್ ಬೀಸ್ತಾನೆ ಇದ್ರು. ಇನ್ನೊಂದಿಷ್ಟು ಶಾಸಕರು ಸಿಎಂ ಸಿದ್ದರಾಮಯ್ಯ ಪರ ಹೇಳಿಕೆ ನೀಡ್ತಾನೆ ಬರ್ತಿದ್ರು. ಹೀಗೆ ಸೀಟ್ ಫೈಟ್ ತೀವ್ರಗೊಂಡಿರುವ ಹೊತ್ತಲ್ಲೇ ಸಿಎಂ ಡಿಸಿಎಂಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿವಿ ಮಾತೊಂದನ್ನ ಹೇಳಿದ್ರು. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರ್ ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನಂದ್ರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಕಲಬುರಗಿಯಲ್ಲಿ ಬಹಿರಂಗ ವೇದಿಕೆಯಲ್ಲಿಯೇ ಮಾತನಾಡ್ತಾ, ಇಬ್ಬರು ಒಟ್ಟಿಗೆ ಹೋದ್ರೆ ಒಳ್ಳೆದು, ಅದು ಬಿಟ್ಟು ನೀವಿಬ್ಬರು ವಿರುದ್ಧ ದಿಕ್ಕಿಗೆ ಹೋದ್ರೆ ಖಂಡಿತ ನಮಗೆ ತೊಂದರೆ ಅಂತ ಸಿಎಂ ಮತ್ತು ಡಿಸಿಎಂ ಕಡೆ ನೋಡಿ ಹೇಳಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲಿ ಕುರ್ಚಿ ಫೈಟ್ಗೆ ಬ್ರೇಕ್ ಬೀಳತ್ತಾ ಅನ್ನೋ ಮಾತು ಕೇಳಿ ಬರ್ತಿವೆ. ಖರ್ಗೆ ಸಂದೇಶಕ್ಕೆ ಅಧಿಕಾರ ಹಂಚಿಕೆ ವಿಷಯ ಸೈಲೆಂಟ್ ಆಗುತ್ತಾ ಅನ್ನೋದು ಗಮನ ಸೆಳೆತಿದೆ. ಇದೆಲ್ಲದರ ಮಧ್ಯೆ ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ಅವರ ಮಾರ್ಗದರ್ಶನಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ವಿಪಕ್ಷಗಳ ಟೀಕೆಯನ್ನು ಸ್ವಾಗತಿಸುವುದಾಗಿ ಪ್ರತಿಕ್ರಿಯಿಸಿದ್ರು. ಏನಿಲ್ಲ, ಅವ್ರು ಏನ್ ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ, ಅರ್ಥ ಆಯ್ತಾ? ಅವ್ರು ಏನ್ ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡ್ಲಿ, ಅದನ್ನು ಕೇಳಕ್ ರೆಡಿ ಇದೀವಿ ನಾವು. ಏನ್ ನಮ್ಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ, ನಮ್ಗೇನ್